ರಾಜಕಾರಣ ಏನು ನಡೆದಿಲ್ಲ. ನಿಮ್ದೇ ಟಿವಿಯಾಗ ನೋಡ್ರಿ, ಯಾರ್ಯಾರು ಎಲ್ಲೆಲ್ಲದಾರ ಇಂಪಾರ್ಟೆಂಟ್ ಅಲ್ಲ, ಏನೂ ಆಗೋದಿಲ್ಲ. ಸರ್ಕಾರ ಭದ್ರ ಇದೆ. ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆಗೆ ಯಾವ ಸುಳಿವುಗಳಿಲ್ಲ. ಹೈಕಮಾಂಡ್ ಹಂಗಿದ್ರೆ ನಮಗೆ ತಿಳಿಸೈತಿನೂ ಏನು ತಿಳಿಸಿಲ್ಲ. ಸರ್, ಈಗ 5 ವರ್ಷ ಅವರೇ ಭದ್ರ ಆಗಿದ್ರು. ಸಿದ್ದರಾಮಯ್ಯ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ನಾನು ಬದ್ಧ ಅಂದ್ರೆ ಏನೋ ಮಾತುಕತೆ ಇರಬೇಕು. ಇಲ್ಲಕಂದ್ರೆ ಹೈಕಮಾಂಡ್ ಯಾಕೆ 5 ವರ್ಷ ನಾನು ಅಂತ ನಮ್ಮ ಪಕ್ಷದಲ್ಲಿ ಹೈಕಮಾಂಡೇ ಫೈನಲ್. ಅದಕ್ಕೆಲ್ಲರೂ ಬದ್ಧ ಇರ್ತಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ಈ ಮಧ್ಯೆ ಪರಮೇಶ್ವರ್ ಅವರು ರೇಸ್ನಾಗ ನಾನು ಯಾವತ್ತೂ ಇರ್ತೀನಿ ಅಂತ ಹೇಳಿ ಯಾಕೆ ಇರಬಾರ್ದು? ಅಲ್ಲ, ಮತ್ತೆ 5 ವರ್ಷ ಅವರೇ ಆಗಿದ್ರ ರೇಸ್ನಾಗ ಯಾಕೆ ಇರ್ತೀನಿ ಅಂತಿದ್ರು ಅಂತ. ಒಂದು ವೇಳೆ ಚೇಂಜ್ ಮಾಡಿದರೆ ನಾನು ರೇಸ್ನಲ್ಲಿ ಇದ್ದೀನಿ. ಅಲ್ಲ, ಕೆಲವೊಬ್ರು ಮಂತ್ರಿಗೋಸ್ಕರ ಲಾಬಿ ನಡೆಸಿದಾರೆ ಸರ್. ಕೆಲವೊಬ್ರು ಮಂತ್ರಿಗಳು ಹಿರಿಯರನ್ನು ತೆಗಿತಾರ ಅಂದಾರ, ನಿಮ್ಮನ್ನು ತೆಗೆಯುವಂತ ಲೆಕ್ಕದಾಗ ಐತೆ ಅನ್ನೋದು ಕೂಡ ಅಲ್ಲಿ ಕೆಲವೊಬ್ರು ಹೇಳ್ತಿದ್ದಾರೆ. ನಾನು ನಿಮ್ಮಿಂದ ನಾನು ಕೇಳಿದ್ದೆ, ನನಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ದಲಿತ ಸಿಎಂ ಪ್ಲೇ ಬಂದೈತಿ. ತಾವು ಏನಾದ್ರು ಮೀಟಿಂಗ್ ಇದ್ದೀರಾ? ಜಾರಕಿಹೊಳಿ ಅವರು ತಮ್ಮ ಜೊತೆ ಏನಾದ್ರು ಸಂಪರ್ಕ ಮಾಡಿದಾರ? ನೋಡಿ, ಮುನಿಯಪ್ಪನವರು ಜೊತೆ ಸಂಪರ್ಕ ಇದ್ದೀರಾ? ಪರಮೇಶ್ವರ್ ಜೊತೆ ಸಂಪರ್ಕ ಇದ್ದೀರಾ? ಯಾವುದೂ ಇಲ್ಲ. ಹೈಕಮಾಂಡ್ ಯಾರಿಗೆ ಮಾಡ್ತಾರೆ ಅವರೇ ಆಗೋದು. ಬಟ್ ಕೆಲವೊಂದಿಷ್ಟು ಶಾಸಕರು ಕೂಡ ಬನ ರೂಪದಲ್ಲಿ ಹೋಗುವಂತ ಅಂಥದ್ದೆಲ್ಲ ಏನಿಲ್ಲ. ಈ ಡೆಲ್ಲಿಗೆ ಹೋದವರೆಲ್ಲ ಅದಕ್ಕೆ ಹೋಗ್ತಾರೆ ಸರ್. ನೀವೊಂದು ಕೊಡಿ ಸರ್. ರಾಜಕಾರಣ ಏನು ನಡೆದಿಲ್ಲ. ನಿಮ್ದೇ ಟಿವಿಯಾಗ ಎಲ್ಲರೂ ಬೆಂಗಳೂರು ದೆಹಲಿಯಾಗ ನೋಡ್ರಿ, ಯಾರ್ಯಾರು ಎಲ್ಲೆಲ್ಲದಾರ ಇಂಪಾರ್ಟೆಂಟ್ ಅಲ್ಲ, ಏನೂ ಆಗೋದಿಲ್ಲ. ಸರ್ಕಾರ ಭದ್ರ ಇದೆ. ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆಗೆ ಯಾವ ಸುಳಿವುಗಳಿಲ್ಲ. ಹೈಕಮಾಂಡ್ ಹಂಗಿದ್ರೆ ನಮಗೆ ತಿಳಿಸೈತಿನೂ ಏನು ತಿಳಿಸಿಲ್ಲ. ಸರ್, ಈಗ 5 ವರ್ಷ ಅವರೇ ಭದ್ರ ಆಗಿದ್ರು. ಸಿದ್ದರಾಮಯ್ಯ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ನಾನು ಬದ್ಧ ಅಂದ್ರೆ ಏನೋ ಮಾತುಕತೆ ಇರಬೇಕು. ಇಲ್ಲಕಂದ್ರೆ ಹೈಕಮಾಂಡ್ ಯಾಕೆ 5 ವರ್ಷ ನಾನು ಅಂತ ನಮ್ಮ ಪಕ್ಷದಲ್ಲಿ ಹೈಕಮಾಂಡೇ ಫೈನಲ್. ಅದಕ್ಕೆಲ್ಲರೂ ಬದ್ಧ ಇರ್ತಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ಈ ಮಧ್ಯೆ ಪರಮೇಶ್ವರ್ ಅವರು ರೇಸ್ನಾಗ ನಾನು ಯಾವತ್ತೂ ಇರ್ತೀನಿ ಅಂತ ಹೇಳಿ ಯಾಕೆ ಇರಬಾರ್ದು? ಅಲ್ಲ, ಮತ್ತೆ 5 ವರ್ಷ ಅವರೇ ಆಗಿದ್ರ ರೇಸ್ನಾಗ ಯಾಕೆ ಇರ್ತೀನಿ ಅಂತಿದ್ರು ಅಂತ. ಒಂದು ವೇಳೆ ಚೇಂಜ್ ಮಾಡಿದರೆ ನಾನು ರೇಸ್ನಲ್ಲಿ ಇದ್ದೀನಿ. ಅಲ್ಲ, ಕೆಲವೊಬ್ರು ಮಂತ್ರಿಗೋಸ್ಕರ ಲಾಬಿ ನಡೆಸಿದಾರೆ ಸರ್. ಕೆಲವೊಬ್ರು ಮಂತ್ರಿಗಳು ಹಿರಿಯರನ್ನು ತೆಗಿತಾರ ಅಂದಾರ, ನಿಮ್ಮನ್ನು ತೆಗೆಯುವಂತ ಲೆಕ್ಕದಾಗ ಐತೆ ಅನ್ನೋದು ಕೂಡ ಅಲ್ಲಿ ಕೆಲವೊಬ್ರು ಹೇಳ್ತಿದ್ದಾರೆ. ನಾನು ನಿಮ್ಮಿಂದ ನಾನು ಕೇಳಿದ್ದೆ, ನನಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ದಲಿತ ಸಿಎಂ ಪ್ಲೇ ಬಂದೈತಿ. ತಾವು ಏನಾದ್ರು ಮೀಟಿಂಗ್ ಇದ್ದೀರಾ? ಜಾರಕಿಹೊಳಿ ಅವರು ತಮ್ಮ ಜೊತೆ ಏನಾದ್ರು ಸಂಪರ್ಕ ಮಾಡಿದಾರ? ನೋಡಿ, ಮುನಿಯಪ್ಪನವರು ಜೊತೆ ಸಂಪರ್ಕ ಇದ್ದೀರಾ? ಪರಮೇಶ್ವರ್ ಜೊತೆ ಸಂಪರ್ಕ ಇದ್ದೀರಾ? ಯಾವುದೂ ಇಲ್ಲ. ಹೈಕಮಾಂಡ್ ಯಾರಿಗೆ ಮಾಡ್ತಾರೆ ಅವರೇ ಆಗೋದು. ಬಟ್ ಕೆಲವೊಂದಿಷ್ಟು ಶಾಸಕರು ಕೂಡ ಬನ ರೂಪದಲ್ಲಿ ಹೋಗುವಂತ ಅಂಥದ್ದೆಲ್ಲ ಏನಿಲ್ಲ. ಈ ಡೆಲ್ಲಿಗೆ ಹೋದವರೆಲ್ಲ ಅದಕ್ಕೆ ಹೋಗ್ತಾರೆ ಸರ್. ನೀವೊಂದು ಕೊಡಿ ಸರ್. ರಾಜಕಾರಣ ಏನು ನಡೆದಿಲ್ಲ. ನಿಮ್ದೇ ಟಿವಿಯಾಗ ಎಲ್ಲರೂ ಬೆಂಗಳೂರು ದೆಹಲಿಯಾಗ ನೋಡ್ರಿ, ಯಾರ್ಯಾರು ಎಲ್ಲೆಲ್ಲದಾರ ಇಂಪಾರ್ಟೆಂಟ್ ಅಲ್ಲ, ಏನೂ ಆಗೋದಿಲ್ಲ. ಸರ್ಕಾರ ಭದ್ರ ಇದೆ. ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆಗೆ ಯಾವ ಸುಳಿವುಗಳಿಲ್ಲ. ಹೈಕಮಾಂಡ್ ಹಂಗಿದ್ರೆ ನಮಗೆ ತಿಳಿಸೈತಿನೂ ಏನು ತಿಳಿಸಿಲ್ಲ. ಸರ್, ಈಗ 5 ವರ್ಷ ಅವರೇ ಭದ್ರ ಆಗಿದ್ರು. ಸಿದ್ದರಾಮಯ್ಯ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ನಾನು ಬದ್ಧ ಅಂದ್ರೆ ಏನೋ ಮಾತುಕತೆ ಇರಬೇಕು. ಇಲ್ಲಕಂದ್ರೆ ಹೈಕಮಾಂಡ್ ಯಾಕೆ 5 ವರ್ಷ ನಾನು ಅಂತ ನಮ್ಮ ಪಕ್ಷದಲ್ಲಿ ಹೈಕಮಾಂಡೇ ಫೈನಲ್. ಅದಕ್ಕೆಲ್ಲರೂ ಬದ್ಧ ಇರ್ತಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತೆ ಈ ಮಧ್ಯೆ ಪರಮೇಶ್ವರ್ ಅವರು